ಸಿರಗುಪ್ಪ ತಾಲೂಕಿನ ದೇಶನೂರು ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿಯಂದು ಜರುಗಿದ ಗಲಭೆಯ ಆರೋಪಿಗಳ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ದಲಿತ ಹಕ್ಕುಗಳ ತಾಲೂಕಾ ಸಮಿತಿ ಹಾಗೂ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ತಾಲೂಕಾ ಸಮಿತಿಯ ವತಿಯಿಂದ ವೃತ್ತ ನಿರೀಕ್ಷಕ ಹನುಮಂತ ಅವರ ಮೂಲಕ ಪೊಲೀಸ್ ಉಪಾಧೀಕ್ಷಕರಿಗೆ ಮನವಿಯನ್ನು ಸಲ್ಲಿಸಲಾಗಿದ್ದು, ಸಿಐಟಿಯು ಜಿಲ್ಲಾಧ್ಯಕ್ಷ ಸತ್ಯ ಭಾವಯ್ಯ ಅವರು ಇದೇ ವೇಳೆ ಮಾತನಾಡಿದ್ದು, ಈ ಸಂದರ್ಭದಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಸಹ ಕಾರ್ಯದರ್ಶಿ ಜೆ ಚಂದ್ರಕುಮಾರಿ ಮಾತನಾಡಿದ್ದು, ದಲಿತ ಹಕ್ಕುಗಳ ಸಮಿತಿಯ ತಾಲೂಕಾ ಅಧ್ಯಕ್ಷ ಬಿಎಲ್ ಈರಣ್ಣ ಮಾತನಾಡಿದ್ದು, ದೇವದಾಸಿ ಮಹಿಳಾ ವಿಮೋಚನಾ ಸಂಘದ ತಾಲೂಕಾ ಅಧ್ಯಕ್ಷೆ ಕೆ ಈರಮ್ಮ ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ಇದೇ ವೇಳೆ ಮುಖಂಡರಾದ ಎಚ್ ತಿಪ್ಪಯ್ಯ, ಎಚ್ ಬಿ ಓಬಳೇಶ್ವರಪ್ಪ ಮಾತನಾಡಿದ್ದು, ನನ್ನ ಜಯಂತಿಯಿಂದ ಸಾರ್ವಜನಿಕರಿಗಾಗಿ ಒಳ್ಳೇದಾಗಲಂತ ಮಾಡ್ರಿ ಅಂತ ಇವತ್ತು ಅಂಬೇಡ್ಕರ್ ಜಯಂತಿ ಸರ್ಕಾರ ಆದೇಶ ಮಾಡಿದೆ. ಅಂಬೇಡ್ಕರ್ ಜಯಂತಿ ಹಿಂಗ ಗುದ್ದಾಡಿ ಮಂದಿನೆಲ್ಲ ಬಡ್ಕಂತ ತಿರುಗಾಡಿಕಂತ ಮಂದಿ ಓಣ್ಯಾಗ ಮಕ್ಕಳ ಹಂಪದಾಗ ಮರಿ ಹಂಪದಂಗ ಸರ್ ಪೈಪುಗಳು ಕಿತ್ಕೊಂಡು ಗಾಡಿಗಳು ಶಬ್ದ ಹಾಕ್ಕೊಂಡು ಓಣೆಲ್ಲ ಮಜಾ ಮಾಡಕ್ಕೆ ಹೇಳ್ಯಾರ. ಸರ್ಕಾರ ಆದೇಶ ಮಾಡಿದೆ. ಅಲ್ಲಿ ಇಬ್ಬರು ಮೂವರು ಯಾರೋ ಪೊಲೀಸರು ಯಾರೋ ಹೋಮ್ ಗಾರ್ಡ್ಸ್ಗಳು ಯಾರು ಇದ್ರಂತೆ, ಅವ್ರಿದ್ರು ಕೂಡ ಇಲ್ಲ ಇಷ್ಟೆಲ್ಲ ರಾಜ್ಯ ಅಂತ ಮಾಡ್ಯಾರ. ಅದು ಏನಿದು ಕತೆ? ಇದಕ್ಕೆ ಯಾರು ಹೇಳ್ಬೇಕು? ಎಲ್ಲ ಪದಾಧಿಕಾರಿಗಳೇ ಮತ್ತು ಅದೇ ರೀತಿಯಲ್ಲಿ ಜನವಾದಿ ಮಹಿಳಾ ಸಂಘಟನಾ DHS ಇವತ್ತು ಈ ಹೋರಾಟ ಹಮ್ಮಿಕೊಳ್ಳಕ್ಕೆ ಕಾರಣ ಏನು ಅನ್ನೋದು ಹಲವಾರು ವಿಷಯಗಳಲ್ಲಿ ಇಲ್ಲಿ ಮುಂದೆ ಮಂಡನೆ ಮಾಡಿದ್ದಾರೆ ಆಲ್ರೆಡಿ. ನಾನು ಮುಖ್ಯವಾಗಿ ಜನವಾದಿ ಮಹಿಳಾ ಸಂಘಟನೆಯಿಂದ ಹೇಳೋದು ಏನು ಅಂತಂದರೆ, ದಲಿತರ ಪರವಾಗಿ ನಾವು ಯಾವಾಗಲೂ ಮುಂಚೂಣಿಯಾಗಿರ್ತೀವಿ. ಮತ್ತು ಅದೇ ರೀತಿಯಲ್ಲಿ ನಮಗೆ ಪೊಲೀಸ್ ಪ್ರೊಟೆಕ್ಷನು ಅಲ್ಲಿ ಗಲಾಟೆ ಆಗ್ತಾ ಇದೆ ಮತ್ತು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅಂತಂದು ಗಮನಕ್ಕೆ ತಂದಾಗೂ ಪೊಲೀಸವರು ಅಷ್ಟು ಅಲ್ಲಿ ಆ್ಯಕ್ಷನ್ ತಗೊಂಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದರೆ ಹಳ್ಳಿಗಳಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡುವಾಗ ಹಲವಾರು ಸಮಸ್ಯೆಗಳು ಗಲಾಟೆಗಳು ಆಗ್ತವೆ. ಆ ಟೈಮಲ್ಲಿ ಇವರು ಬಂದೋಬಸ್ತ್ ಮಾಡಬೇಕಾಯಿತು. ಮತ್ತು ಅದು ಬೇರೆ ಥರ ನಮಗೆ ಬಂದಿದ್ದು ಏನು ಅಂತಂದರೆ, ಅಲ್ಲಿ ಬೇರೆ ಬೇರೆ ಥರ ವಿಡಿಯೋಗಳು ಮಾಡಿ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ಜಿಲ್ಲೆಯ ವರಿಷ್ಠಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ವಿ. ಅದರಲ್ಲಿ ವರದಿಯಲ್ಲಿ ಒಂದು ಆ FIR ಕಾಪಿಯಲ್ಲಿ ಒಂದು ಬರೆದಿದ್ದಾರೆ. ಅಲ್ಲಿ ದಲಿತರ ಮೇಲೆ ದಲಿತರನ್ನೇ ಜಗಳ ಆಡುವಂಥ ರೀತಿಯಲ್ಲಿ ಕೆಲವು ಕಿಡಿಗೇಡಿಗಳು, ಕೆಲವು ರಾಜಕೀಯ ಆಸಕ್ತಿ ಇರೋಂಥವರು ಅದನ್ನು ಪ್ರೇರೇಪಣೆ ಮಾಡಿ ಅವ್ರ ನಡಿ ಹೊಡಕಂತ ಇರಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಇವತ್ತು ದಲಿತರನ್ನ ಶೋಷಣೆ ಮಾಡಲ್ಪಟ್ಟಿರೋ ದಲಿತರ ಮೇಲೆ ಅನ್ಯಾಯ ಆದಾಗ ಕೂಡಲೇ ಪೊಲೀಸ್ ಇಲಾಖೆ ಮಧ್ಯಪ್ರವೇಶ ಮಾಡಿ ಶಾಂತಿಯನ್ನು ಕಾಪಾಡಬೇಕಾಗುತ್ತೆ. ಆದರೆ ಪೊಲೀಸರು ಯಾರು ಹೊಡೆತಕ್ಕೆ ಒಳಗಾಗಿದ್ದಾರೆ, ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಅವರ ಪರವಾಗಿ ನಿಲ್ಲದೇನೆ ಯಾರು ಅವ್ರ ಮೇಲೆ ದಾಳಿ ಮಾಡಿದ್ದಾರೆ ಅವ್ರ ಪರವಾಗಿ ನಿಲ್ಲಿದ್ದಾರೆ ಅಂತ ಇವತ್ತು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. 1 ಗಂಟೆಗ ಆ ರೀತಿ ಗಲಾಟೆ ಆಗೈತೆ. ಗಲಾಟೆ ಆದಾಗ ಅವ್ರನ್ನ ಕರ್ಕೊಂಬಂದು ವ್ಯಕ್ತಿಗಳು ಯಾರಂತ ಸ್ವಲ್ಪ ಪರಿಶೀಲನೆ ಮಾಡಿ ಅವ್ರಿಗೆ ಏನಾದರೂ ಒಂದು ಇಲ್ಲಿಗೆ 50 ದಿನ ಆದರೂ ಕೂಡ ಅವ್ರಿಗೆ ಏನು ಶಿಕ್ಷೆ ಆಗಿಲ್ಲ, ಅವ್ರನ್ನ ಕರೆಸಿಲ್ಲ ಸ್ಟೇಷನ್ಗೆ. ಆದ್ರೆ ನಾವೇ ಹೋಗಿ ಅಂತೀವಿ. ನಾವು ರಾತ್ರಿ 12-1 ಗಂಟೆವರೆಗೆ ಸ್ಟೇಷನ್ನಾಗಿದ್ದರೆ ನಮ್ಮ ಕೇಸ್ ತಗೊಂಬಕ್ಕೆ ಯಾರು ತಯಾರಿಲ್ಲ. ಅದು ಎದಕ್ಕಾಗಿ ಏನೋ ನಮಗೆ ಅರ್ಥ ಆಗಿಲ್ಲ. ಹಂಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಯಾರೇ ಆಗಲಿ ಈ ರೀತಿ ಮಾಡಿದರೆ ಅವ್ರಿಂದ ನಮ್ಗೇನು ಮಾಡಿಲ್ಲ ಅಂತ ಅವ್ರು ಇದೇ ರೀತಿ ಮಾಡ್ತಾರೆ. ಇವತ್ತು ನಮ್ಮೂರಾಗ ಮಾಡ್ತಾರೆ, ಇನ್ನೊಂದೂರಾಗ ಮಾಡ್ತಾರೆ. ಅವ್ರಿಗೆ ಏನಾದರೂ ಒಂದು ಸ್ವಲ್ಪ ಬೇಯಿಡ್ಬೇಕಲ್ಲ ನಾವು ಜನರಿಗೆ. ಜೆಂಡ ತಗೊಂಡು ಊರುಗಳಿಗೆ ಓಣಿ ಒಳಗೆ ಬೀಸಬೇಕಾದ್ರೆ ಯಾವ ರೀತಿ ಬೀಜಾರ ಅಂಬೋದಲ್ಲ 3 ಜನರಿಗೆ ಮಾತ್ರ ಗೊತ್ತಿರ್ತಕ್ಕ. ಹೇಳಿದ್ರೆ ಯಾರ ತಕ್ಕಂತ ಹೇಳಿದ್ರೆ ಇನ್ನೊಂದು ಹುಡುಗ ಕೂಡ ಹಂಗೆ ಮಾಡ್ತಿದ್ರು ಅವರು. ಆ ಹುಡುಗನ ಒಂದು ಹುಡುಗನ ತೆಪ್ಪಿ ಕಳಿಸ್ಯಾರ ಆ ಊರ್ನಾಗ. ಅಲ್ಲೆಲ್ಲ ಹೇಳಿದೆ, ಇನ್ಫಾರ್ಮೇಷನ್ ಕೊಟ್ಟಿದೆ. ತಹಸೀಲ್ದಾರ್ ಸಾಹೇಬ್ರು ಇಲ್ಲೇ ಇದ್ದರು, ಕೊಡೋಕೆ ಬಂದಿಲ್ಲ. ಅವ್ರು ಚೌಟ್ರಿ ಎಂಬಲ್ಲಿ ಕೊಡು ಅಂತ ಅವರು ಅಂದಮೇಲೆ ಇವ್ರ ಮುಂದೆ ಇಲ್ಲಿ ಬಂದಿದ್ದೀವಿ. ನಾವು ಅಲ್ಲೇ ಇದ್ವಿ, ಮಳೆ ಬರ್ತದೆ. ನೀವು ಇಲ್ಲದ್ದೆಲ್ಲ ಮಾತಾಡಿ ಪೊಲೀಸ್ ಸ್ಟೇಷನ್ ತನಕ ಭಾಳ ಐತೆ, ಊಟ ಬಿಡಬೇಕಂತ ಅಂತ ನಾನು ಬರ್ತಾರೆ. ನಾನಿದ್ದೇನಂದೆ, ಸರ್ ಅದೇನು ಹೇಳೋದಿದ್ದಪ್ಪ ಅಂದ್ರೆ ಅದು ಮಾಡೋದು ಕಟ್ಟಿ ಅವ್ರಿಗೆ ಹೇಳ್ಬಾರ್ದು, ನನಗೆ ಹೇಳ್ಬಾರ್ದು ಸರ್ ಸರಿಯಾ ಅಂತ ಹೇಳಿ. ಈಗ ನಾನೇನ ತಪ್ಪಿ ಎದುರು ಮಾತಾಡಿ ಅಂತ ಇವಳೇ ನನ್ನ ಬಂದಿದ್ದೆ. ಇವಾಗ ಅಲ್ಲಿ 3 ಕುಂತಿರ DS ಸರು SI ಸರು 3 ಕುಂತಿದ್ರು. 3 ಕುಂತಾಗ ತಾನು ಏನು ತಿಳ್ಕೊಂಡಿಲ್ಲ.
ಈಗ ಯಾವಾಗ ಒಂದು ಸರ್ ಈಗ ನಿಮ್ಮ ದೇಶದವ್ರಿಗೆ ನಾವೊಂದು ಔಟ್ಪುಟ್ ಪ್ರಪೋಸಲ್ ಕಳಿಸ್ತಾ ಇದ್ದೀವಿ ಅಲ್ಲಲ್ಲ ಈಗ ವಾಸ್ತವ ವಿಚಾರ ಅದಾದಾಗ ಇಮ್ಮಿಡಿಯೇಟ್ ಬಂದ್ರೆ ವಾಸ್ತವ ವಿಚಾರ ಹೇಳ್ತಾ ಇದ್ದೀವಿ. ದೇಶದವ್ರಲ್ಲಿ ಕೇಸ್ ರೀಚ್ ಆಗೋಷ್ಟು ಎಲ್ಲಿ ರೀಚ್ ಆಗಲ್ಲ. ಈಗ ನಾವು ಗೊತ್ತಾಗೋದಿಲ್ಲ, ಯಾವಾಗ ಒಂದು ಟ್ರಯಲಿ ಬಂದಾಗ ಗೊತ್ತಾಗ್ತದೆ. ಸರ್ ಇನ್ನೊಂದು ಸರ್ ಬಿಡ್ರಪ್ಪ, ಆಯ್ತು ಬಿಡ್ರಿ. ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾಧ್ಯಕ್ಷೆ ಡಿ ತರಂಗಿಣಿ, ತಾಲೂಕಾಧ್ಯಕ್ಷೆ ಮಂಗಮ್ಮ, ಇನ್ನಿತರೆ ಸಂಘಟನೆಗಳ ಮುಖಂಡರು ಕೂಡ ಸಾಥನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ ನಾಯಕ್, BV5 ನ್ಯೂಸ್ ಕನ್ನಡ, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.